ಕೇಂದ್ರ ಸರ್ಕಾರ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಮಹತ್ವಾಕಾಂಕ್ಷೆಯಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಆ ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಕಾಮಗಾರಿ ಮುಗಿದು ಪಂಚಾಯತಿಗೆ ಹಸ್ತಾಂತರಿಸುವ ಮೊದಲೇ ಅಧ್ವಾನ ಎದ್ದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಜೆಜೆಎಂ ಕಾಮಗಾರಿ ಕಳಪೆ ಆರೋಪ. ಚರಂಡಿಯಲ್ಲಿ ಪೈಪ್ಲೈನ್ ಅಳವಡಿಕೆ. ಚರಂಡಿಯಲ್ಲಿ ಜೆಜೆಎಂ ಕಾಮಗಾರಿಯ ಪೈಪ್ಲೈನ್ ಅಳವಡಿಸಿ ಎಡವಟ್ಟು. ಜೆಜೆಎಂ ಪೈಪ್ ಸೇರುವ ಮಲಿನ ನೀರು ಸೇವಿಸಿ ಹೈರಾಣಾದ ಗ್ರಾಮಸ್ಥರು. ಈ ಎಲ್ಲ ನಿರ್ಲಕ್ಷ್ಯದ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಾಡಿರುವ ಆರೋಪ ಕೇಳಿಬಂದಿದೆ. ತಾಂಡಾದ ಬಹುತೇಕ ಕಡೆಗಳಲ್ಲಿ ಜೆಜೆಎಂ ಕಾಮಗಾರಿ ಮಾಡಲಾಗಿದೆ. ಆದರೆ ಯಾವೊಂದು ಪೈಪ್ಗೂ ನಲ್ಲಿಗಳನ್ನ ಕೂರಿಸಿಲ್ಲ. ಇದರಿಂದ ನೀರು ಬಳಕೆ ತಪಾಸಣೆಗೆ ಅಳವಡಿಕೆ ಮಾಡಿರುವ ಮೀಟರ್ನಲ್ಲಿಯೇ ಬಂದ್ ಮಾಡ್ತಿದ್ದಾರೆ. ಅಲ್ಲದೆ ಮನೆ ಇಲ್ಲದ ಕಡೆಗೂ ನಲ್ಲಿ ನಿರ್ಮಾಣ ಮಾಡಿ ಪೇಕ್ ಬಿಲ್ ಎತ್ತುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೀರು ಬರ್ತಾನೆ ಬಹಳ ಸಮಸ್ಯೆ ಆಗಿದೆ ಸರ್. ನೀವು ನೋಡಿರಲ್ಲ ಸರ್, ಬಂದಿದೆ ಭಾಳ ಸಮಸ್ಯೆ ಆಗಿದೆ ಸರ್. ಅಲ್ಲ, ಈ ಚರಂಡಿ ನೀರು ಅದಕ್ಕೆ ಸರ್ ಅದ್ರಾಗೆ ಬಿದ್ದಿವಲ್ಲ ಸರ್. ಚರಂಡಿ ಎಲ್ಲ ಪೈಪ್ ಅದ್ರಾಗೆ ಬಿದ್ದಿಲ್ಲ ಸರ್. ಚರಂಡಿ ಒಳಗೆ ಯಾವ ರಿಪೇರಿಂಗ್ ಮಾಡಿಲ್ಲ, ಏನು ಮೀಟರ್ ಚಾಲು ಇಲ್ಲ ಸರ್, ನಳ ಚಾಲು ಇಲ್ಲ, ಏನು ಚಾಲು ಇಲ್ಲ ಸರ್ ನಮ್ಮಲ್ಲಿ ಇಲ್ಲಿ. ಇನ್ನು ಅನೇಕ ಕಡೆ ಚರಂಡಿಯಲ್ಲಿ ನಲ್ಲಿಯನ್ನ ನಿರ್ಮಿಸಿ ಗುತ್ತಿಗೆದಾರರು ಕೈ ತೊಳೆದುಕೊಂಡಿದ್ದಾರೆ. ಇದೇ ಚರಂಡಿಯಲ್ಲಿನ ಮಲಿನ ನೀರು ಮಿಶ್ರಣಗೊಂಡ ನೀರು ಕುಡಿಯುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದೇವೆಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ, ನಮ್ಮ ಕೂರಿ ಮರಿ ದೆಲ್ಲ ನೀರಿಲ್ಲ ರೀ. ನಾವು ಏನು ಮಾಡಬೇಕು ರೀ? ಮುಂಜಾನೆ ಹೇಳಕ್ ನೀರು ಬಿಡ್ತಾರೆ, ನೀರೇ ಬರೇ ಬರ್ತಾರೆ. ನಿಮ್ಗೆ ನೀರಿನ ತೊಂದರೆ ಇಲ್ಲ, ಈಗ ನಳಿನ ತೊಂದರೆ ಆದ ನಮ್ಗೆ. ಅವ್ರು ರಿಪೇರಿಂಗ್ ಮಾಡಿ ಕೊಡ್ಬೇಕು ನಮ್ಗೆ. ಮೊದಲ ವಾಟ ಮಾಡಿ ಹಾಗೆ ನಾವು ವಾಟ ಕಿತ್ತಿ ಹೊಡೆದು ಹಾಕಿವಿ, ನೀರು ಬಂದಿಲ್ಲ. ನಾ ಎಲ್ಲಿ ಕೊಡ್ರಿ? ಒಟ್ಟಾರೆ ಭ್ರಷ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಪ್ರಧಾನಿ ಕನಸಿನ ಯೋಜನೆಗೆ ಕೊಳ್ಳೆ ಇಟ್ಟಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಇನ್ನಾದರೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಂದ್ರ ಸರ್ಕಾರ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಮಹತ್ವಾಕಾಂಕ್ಷೆಯಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಆ ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಕಾಮಗಾರಿ ಮುಗಿದು ಪಂಚಾಯತಿಗೆ ಹಸ್ತಾಂತರಿಸುವ ಮೊದಲೇ ಅಧ್ವಾನ ಎದ್ದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಜೆಜೆಎಂ ಕಾಮಗಾರಿ ಕಳಪೆ ಆರೋಪ. ಚರಂಡಿಯಲ್ಲಿ ಪೈಪ್ಲೈನ್ ಅಳವಡಿಕೆ. ಚರಂಡಿಯಲ್ಲಿ ಜೆಜೆಎಂ ಕಾಮಗಾರಿಯ ಪೈಪ್ಲೈನ್ ಅಳವಡಿಸಿ ಎಡವಟ್ಟು. ಜೆಜೆಎಂ ಪೈಪ್ ಸೇರುವ ಮಲಿನ ನೀರು ಸೇವಿಸಿ ಹೈರಾಣಾದ ಗ್ರಾಮಸ್ಥರು. ಈ ಎಲ್ಲ ನಿರ್ಲಕ್ಷ್ಯದ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಾಡಿರುವ ಆರೋಪ ಕೇಳಿಬಂದಿದೆ. ತಾಂಡಾದ ಬಹುತೇಕ ಕಡೆಗಳಲ್ಲಿ ಜೆಜೆಎಂ ಕಾಮಗಾರಿ ಮಾಡಲಾಗಿದೆ. ಆದರೆ ಯಾವೊಂದು ಪೈಪ್ಗೂ ನಲ್ಲಿಗಳನ್ನ ಕೂರಿಸಿಲ್ಲ. ಇದರಿಂದ ನೀರು ಬಳಕೆ ತಪಾಸಣೆಗೆ ಅಳವಡಿಕೆ ಮಾಡಿರುವ ಮೀಟರ್ನಲ್ಲಿಯೇ ಬಂದ್ ಮಾಡ್ತಿದ್ದಾರೆ. ಅಲ್ಲದೆ ಮನೆ ಇಲ್ಲದ ಕಡೆಗೂ ನಲ್ಲಿ ನಿರ್ಮಾಣ ಮಾಡಿ ಪೇಕ್ ಬಿಲ್ ಎತ್ತುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೀರು ಬರ್ತಾನೆ ಒಳಗೆ ಭಾಳ ಸಮಸ್ಯೆ ಆಗಿದೆ ಸರ್. ನೀವು ನೋಡಿರಲ್ಲ ಸರ್, ಬಂದಿದೆ ಭಾಳ ಸಮಸ್ಯೆ ಆಗಿದೆ ಸರ್. ಅಲ್ಲ, ಈ ಚರಂಡಿ ನೀರು ಅದಕ್ಕೆ ಸರ್ ಅದ್ರಾಗೆ ಬಿದ್ದಿವಲ್ಲ ಸರ್. ಚರಂಡಿ ಎಲ್ಲ ಪೈಪ್ ಅದ್ರಾಗೆ ಬಿದ್ದಿಲ್ಲ ಸರ್. ಚರಂಡಿ ಒಳಗೆ ಯಾವ ರಿಪೇರಿಂಗ್ ಮಾಡಿಲ್ಲ, ಏನು ಮೀಟರ್ ಚಾಲು ಇಲ್ಲ ಸರ್, ನಳ ಚಾಲು ಇಲ್ಲ, ಏನು ಚಾಲು ಇಲ್ಲ ಸರ್ ನಮ್ಮಲ್ಲಿ ಇಲ್ಲಿ. ಇನ್ನು ಅನೇಕ ಕಡೆ ಚರಂಡಿಯಲ್ಲಿ ನಲ್ಲಿಯನ್ನ ನಿರ್ಮಿಸಿ ಗುತ್ತಿಗೆದಾರರು ಕೈ ತೊಳೆದುಕೊಂಡಿದ್ದಾರೆ. ಇದೇ ಚರಂಡಿಯಲ್ಲಿನ ಮಲಿನ ನೀರು ಮಿಶ್ರಣಗೊಂಡ ನೀರು ಕುಡಿಯುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದೇವೆಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ, ನಮ್ಮ ಕೂರಿ ಮರಿ ದೆಲ್ಲ ನೀರಿಲ್ಲ ರೀ. ನಾವು ಏನು ಮಾಡಬೇಕು ರೀ? ಮುಂಜಾನೆ ಹೇಳಕ್ ನೀರು ಬಿಡ್ತಾರೆ, ನೀರೇ ಬರೇ ಬರ್ತಾರೆ. ನಿಮ್ಗೆ ನೀರಿನ ತೊಂದರೆ ಇಲ್ಲ, ಈಗ ನಳಿನ ತೊಂದರೆ ಆದ ನಮ್ಗೆ. ಅವ್ರು ರಿಪೇರಿಂಗ್ ಮಾಡಿ ಕೊಡ್ಬೇಕು ನಮ್ಗೆ. ಮೊದಲ ವಾಟ ಮಾಡಿ ಹಾಗೆ ನಾವು ವಾಟ ಕಿತ್ತಿ ಹೊಡೆದು ಹಾಕಿವಿ, ನೀರು ಬಂದಿಲ್ಲ. ನಾ ಎಲ್ಲಿ ಕೊಡ್ರಿ? ಒಟ್ಟಾರೆ ಭ್ರಷ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಪ್ರಧಾನಿ ಕನಸಿನ ಯೋಜನೆಗೆ ಕೊಳ್ಳೆ ಇಟ್ಟಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಇನ್ನಾದರೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಂದ್ರ ಸರ್ಕಾರ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಮಹತ್ವಾಕಾಂಕ್ಷೆಯಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಆ ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಕಾಮಗಾರಿ ಮುಗಿದು ಪಂಚಾಯತಿಗೆ ಹಸ್ತಾಂತರಿಸುವ ಮೊದಲೇ ಅಧ್ವಾನ ಎದ್ದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ.
ಜೆಜೆಎಂ ಕಾಮಗಾರಿ ಕಳಪೆ ಆರೋಪ. ಚರಂಡಿಯಲ್ಲಿ ಪೈಪ್ಲೈನ್ ಅಳವಡಿಕೆ. ಚರಂಡಿಯಲ್ಲಿ ಜೆಜೆಎಂ ಕಾಮಗಾರಿಯ ಪೈಪ್ಲೈನ್ ಅಳವಡಿಸಿ ಎಡವಟ್ಟು. ಜೆಜೆಎಂ ಪೈಪ್ ಸೇರುವ ಮಲಿನ ನೀರು ಸೇವಿಸಿ ಹೈರಾಣಾದ ಗ್ರಾಮಸ್ಥರು. ಈ ಎಲ್ಲ ನಿರ್ಲಕ್ಷ್ಯದ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಾಡಿರುವ ಆರೋಪ ಕೇಳಿಬಂದಿದೆ. ತಾಂಡಾದ ಬಹುತೇಕ ಕಡೆಗಳಲ್ಲಿ ಜೆಜೆಎಂ ಕಾಮಗಾರಿ ಮಾಡಲಾಗಿದೆ. ಆದರೆ ಯಾವೊಂದು ಪೈಪ್ಗೂ ನಲ್ಲಿಗಳನ್ನ ಕೂರಿಸಿಲ್ಲ. ಇದರಿಂದ ನೀರು ಬಳಕೆ ತಪಾಸಣೆಗೆ ಅಳವಡಿಕೆ ಮಾಡಿರುವ ಮೀಟರ್ನಲ್ಲಿಯೇ ಬಂದ್ ಮಾಡ್ತಿದ್ದಾರೆ. ಅಲ್ಲದೆ ಮನೆ ಇಲ್ಲದ ಕಡೆಗೂ ನಲ್ಲಿ ನಿರ್ಮಾಣ ಮಾಡಿ ಪೇಕ್ ಬಿಲ್ ಎತ್ತುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೀರು ಬರ್ತಾ ನೆಲ ಒಳಗ ಇಂಥ ಭಾಳ ಸಮಸ್ಯೆ ಆಗ್ಯಾವ ಸರ್. ನೀವು ನೋಡಿರಲ್ಲ ಸರ್, ಬಂದೀಗ ಭಾಳ ಸಮಸ್ಯೆ ಆಗ್ಯಾವ ಸರ್. ಅಲ್ಲ, ಈ ಚರಂಡಿ ನೀರಲ್ಲ ಅದಕ್ಕೆ ಸರ್ ಅದ್ರಾಗೆ ಬಿದ್ದಿವಲ್ಲ ಸರ್. ಚರಂಡಿ ಎಲ್ಲ ಪೈಪ್ ಅದ್ರಾಗೆ ಬಿದ್ದಿಲ್ಲ ಸರ್. ಚರಂಡಿ ಒಳಗೆ ಯಾವ ರಿಪೇರಿಂಗ್ ಮಾಡಿಲ್ಲ, ಏನು ಮೀಟರ್ ಚಾಲು ಇಲ್ಲ ಸರ್, ನಳ ಚಾಲು ಇಲ್ಲ, ಏನು ಚಾಲು ಇಲ್ಲ ಸರ್ ನಮ್ಮಲ್ಲಿ ಇಲ್ಲಿ. ಇನ್ನು ಅನೇಕ ಕಡೆ ಚರಂಡಿಯಲ್ಲಿ ನಲ್ಲಿಯನ್ನ ನಿರ್ಮಿಸಿ ಗುತ್ತಿಗೆದಾರರು ಕೈ ತೊಳೆದುಕೊಂಡಿದ್ದಾರೆ. ಇದೇ ಚರಂಡಿಯಲ್ಲಿನ ಮಲಿನ ನೀರು ಮಿಶ್ರಣಗೊಂಡ ನೀರು ಕುಡಿಯುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದೇವೆಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ, ನಮ್ಮ ಕೂರಿ ಮರಿ ದೆಲಾಗ ನೀರಿಲ್ಲ ರೀ. ನಾವು ಏನು ಮಾಡಬೇಕು ರೀ? ಮುಂಜಾನೆ 7ಕ್ಕೆ ನೀರು ಬಿಡ್ತಾ ನೀರೇ ಬರೇ ಬರ್ತಾರೆ. ನಿಮ್ಗೆ ನೀರಿನ ತೊಂದರೆ ಇಲ್ಲ. ಈಗ ನಳೇನು ತೊಂದರೆ ಆದ ನಮ್ಗೆ. ಅವ್ರು ರಿಪೇರಿಂಗ್ ಮಾಡಿ ಕೊಡ್ಬೇಕು ನಮ್ಗೆ. ಮೊದಲ ವಾಟ ಮಾಡಿ ಹಾಗೆ ನಾವು ವಾಟ ಕಿತ್ತಿ ಹೊಡೆದು ಹಾಕಿವಿ, ನೀರು ಬಂದಿಲ್ಲ. ನಾ ಎಲ್ಲಿ ಕೊಡ್ರಿ? ಒಟ್ಟಾರೆ ಭ್ರಷ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಪ್ರಧಾನಿ ಕನಸಿನ ಯೋಜನೆಗೆ ಕೊಳ್ಳೆ ಇಟ್ಟಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಇನ್ನಾದರೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕೇಂದ್ರ ಸರ್ಕಾರ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಮಹತ್ವಾಕಾಂಕ್ಷೆಯಿಂದ ಜಲಜೀವನ್ ಮಿಷನ್ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಆ ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಸಂಪೂರ್ಣ ಹಳ್ಳ ಹಿಡಿದಿದೆ. ಕಾಮಗಾರಿ ಮುಗಿದು ಪಂಚಾಯತಿಗೆ ಹಸ್ತಾಂತರಿಸುವ ಮೊದಲೇ ಅಧ್ವಾನ ಎದ್ದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಜೆಜೆಎಂ ಕಾಮಗಾರಿ ಕಳಪೆ ಆರೋಪ. ಚರಂಡಿಯಲ್ಲಿ ಪೈಪ್ಲೈನ್ ಅಳವಡಿಕೆ. ಚರಂಡಿಯಲ್ಲಿ ಜೆಜೆಎಂ ಕಾಮಗಾರಿಯ ಪೈಪ್ಲೈನ್ ಅಳವಡಿಸಿ ಎಡವಟ್ಟು. ಜೆಜೆಎಂ ಪೈಪ್ ಸೇರುವ ಮಲಿನ ನೀರು ಸೇವಿಸಿ ಹೈರಾಣಾದ ಗ್ರಾಮಸ್ಥರು. ಈ ಎಲ್ಲ ನಿರ್ಲಕ್ಷ್ಯದ ದೃಶ್ಯ ಕಂಡು ಬಂದಿದ್ದು ಯಾದಗಿರಿಯಲ್ಲಿ. ಹೌದು, ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ತಾಂಡಾದಲ್ಲಿ ಪ್ರಧಾನಿ ಮೋದಿ ಕನಸಿನ ಯೋಜನೆ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಾಡಿರುವ ಆರೋಪ ಕೇಳಿಬಂದಿದೆ. ತಾಂಡಾದ ಬಹುತೇಕ ಕಡೆಗಳಲ್ಲಿ ಜೆಜೆಎಂ ಕಾಮಗಾರಿ ಮಾಡಲಾಗಿದೆ. ಆದರೆ ಯಾವೊಂದು ಪೈಪ್ಗೂ ನಲ್ಲಿಗಳನ್ನ ಕೂರಿಸಿಲ್ಲ. ಇದರಿಂದ ನೀರು ಬಳಕೆ ತಪಾಸಣೆಗೆ ಅಳವಡಿಕೆ ಮಾಡಿರುವ ಮೀಟರ್ನಲ್ಲಿಯೇ ಬಂದ್ ಮಾಡ್ತಿದ್ದಾರೆ. ಅಲ್ಲದೆ ಮನೆ ಇಲ್ಲದ ಕಡೆಗೂ ನಲ್ಲಿ ನಿರ್ಮಾಣ ಮಾಡಿ ಪೇಕ್ ಬಿಲ್ ಎತ್ತುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನೀರು ಬರ್ತಾ ನೆಲ ಒಳಗ ಇಂಥ ಭಾಳ ಸಮಸ್ಯೆ ಆಗ್ಯಾವ ಸರ್. ನೀವು ನೋಡಿರಲ್ಲ ಸರ್, ಬಂದೀಗ ಭಾಳ ಸಮಸ್ಯೆ ಆಗ್ಯಾವ ಸರ್. ಅಲ್ಲ, ಈ ಚರಂಡಿ ನೀರಲ್ಲ ಅದಕ್ಕೆ ಸರ್ ಅದ್ರಾಗೆ ಬಿದ್ದಿವಲ್ಲ ಸರ್. ಚರಂಡಿ ಎಲ್ಲ ಪೈಪ್ ಅದ್ರಾಗೆ ಬಿದ್ದಿಲ್ಲ ಸರ್. ಚರಂಡಿ ಒಳಗೆ ಯಾವ ರಿಪೇರಿಂಗ್ ಮಾಡಿಲ್ಲ, ಏನು ಮೀಟರ್ ಚಾಲು ಇಲ್ಲ ಸರ್, ನಳ ಚಾಲು ಇಲ್ಲ, ಏನು ಚಾಲು ಇಲ್ಲ ಸರ್ ನಮ್ಮಲ್ಲಿ ಇಲ್ಲಿ. ಇನ್ನು ಅನೇಕ ಕಡೆ ಚರಂಡಿಯಲ್ಲಿ ನಲ್ಲಿಯನ್ನ ನಿರ್ಮಿಸಿ ಗುತ್ತಿಗೆದಾರರು ಕೈ ತೊಳೆದುಕೊಂಡಿದ್ದಾರೆ. ಇದೇ ಚರಂಡಿಯಲ್ಲಿನ ಮಲಿನ ನೀರು ಮಿಶ್ರಣಗೊಂಡ ನೀರು ಕುಡಿಯುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದೇವೆಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ, ನಮ್ಮ ಕೂರಿ ಮರಿ ದೆಲಾಗ ನೀರಿಲ್ಲ ರೀ. ನಾವು ಏನು ಮಾಡಬೇಕು ರೀ? ಮುಂಜಾನೆ 7ಕ್ಕೆ ನೀರು ಬಿಡ್ತಾ ನೀರೇ ಬರೇ ಬರ್ತಾರೆ. ನಿಮ್ಗೆ ನೀರಿನ ತೊಂದರೆ ಇಲ್ಲ. ಈಗ ನಳೇನು ತೊಂದರೆ ಆದ ನಮ್ಗೆ. ಅವ್ರು ರಿಪೇರಿಂಗ್ ಮಾಡಿ ಕೊಡ್ಬೇಕು ನಮ್ಗೆ. ಮೊದಲ ವಾಟ ಮಾಡಿ ಹಾಗೆ ನಾವು ವಾಟ ಕಿತ್ತಿ ಹೊಡೆದು ಹಾಕಿವಿ, ನೀರು ಬಂದಿಲ್ಲ. ನಾ ಎಲ್ಲಿ ಕೊಡ್ರಿ? ಒಟ್ಟಾರೆ ಭ್ರಷ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರರು ಕಳಪೆ ಕಾಮಗಾರಿ ಮಾಡಿ ಪ್ರಧಾನಿ ಕನಸಿನ ಯೋಜನೆಗೆ ಕೊಳ್ಳೆ ಇಟ್ಟಿದ್ದಾರೆಂದು ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಇನ್ನಾದರೂ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ತಾರಾ ಅನ್ನೋದೇ ಯಕ್ಷ ಪ್ರಶ್ನೆ. ನಾಗರಾಜ್ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.